ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ಒಂದು ಲೈಂಗಿಕ ಹಗರಣದ ಬಗ್ಗೆ ದೇಶದಾದ್ಯಂತ ವಿದೇಶದಲ್ಲೂ ಸಹ ಇವತ್ತು ಅದು ಮನೆ ಮಾತಾಗಿದೆ. ಅದರಲ್ಲಿ ನಮ್ಮ ಸಾವಿರಾರು ಮಕ್ಕಳು, ಹೆಣ್ಣು ಮಕ್ಕಳು ಆ ದೌರ್ಜನ್ಯಕ್ಕೆ ಮತ್ತೆ ಬಲಾತ್ಕಾರಕ್ಕೋ ದೌರ್ಜನ್ಯಕ್ಕೋ ಏನೋ ಒಂದು ಸಂಕಷ್ಟದ ಸ್ಥಿತಿನಲ್ಲೋ ಆ ಲೈಂಗಿಕ ಒಂದು ಹಗರಣದಲ್ಲಿ ಅವ್ರನ್ನ ದುರ್ಬಳಕೆ ಆಗಿದೆ. ಮತ್ತೆ ಅದು ದುರ್ಬಳಕೆ ಆಗಿದೆಯೋ ಅಥವಾ ಅವರು ಪರ್ಸನಲ್ ಆಗಿ ಹೋಗಿದ್ರು ಅದು ಬೇರೆ ವಿಷಯ. ಬಟ್ ಅದನ್ನ ಜಾಲತಾಣಗಳಲ್ಲಿ ಅವರ ಐಡೆಂಟಿಟಿಯನ್ನ ಮರೆಮಾಚದೆ ಅವರನ್ನ ಎಲ್ಲಾ ಕಡೆ ಈ ಪೆನ್ಡ್ರೈವ್ಗಳಲ್ಲಿ ಅವರ ಒಂದು ಐಡೆಂಟಿಟಿಯನ್ನ ಎಲ್ಲರಿಗೂ ಗೊತ್ತಾಗಿ ಮಾಡಿದ್ದಾರೆ. ಸೊ ಇದರಲ್ಲಿ ನಾವೆಲ್ಲ ಸಂಘ ಸಂಸ್ಥೆಗಳು ಸೇರಿ ಏನು ಈ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೂಕ್ತ ಕ್ರಮವನ್ನು ತೆಗೆದು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಒಂದು ದುಷ್ಟ ಮನಸ್ಸನ್ನು ಇಟ್ಕೊಂಡು ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಂಡು ಅವರ ಮೇಲೆ ಈ ಒಂದು ವಿಡಿಯೋಗಳನ್ನ ಮಾಡ್ಕೊಂಡು ಅದನ್ನ ಬೇರೆ ಕೈಗೆ ಸಿಕ್ಕಂಗೆ ಮಾಡಿ ಅವರ ಮಾನವನ್ನ ಹರಾಜು ಹಾಕಿದ್ದಾರೆ. ಅವರ ಮೇಲೆ ಈಗೇನು SITಯನ್ನ ಸರ್ಕಾರ ಅಳವಡಿಸಿದೆ, SITಯ ಜೊತೆ ಎಲ್ಲರೂ ಸಹ ಅದನ್ನ ಖಂಡಿಸಿ ಅವರ ಒಂದು ಸಂಸದ ಸ್ಥಾನಕ್ಕೆ ಅವ್ರಿಗೆ ಅಫ್ಕೋರ್ಸ್ ಮುಗಿದಿದೆ. ಅಂತ ವ್ಯಕ್ತಿಗಳನ್ನ ನಾವು ಸಮಾಜದಲ್ಲಿ ಇಂದು ನೋಡುವಂತ ಒಂದು ರೀತಿ ಚೇಂಜ್ ಆಗ್ಬೇಕು. ಅವರಿಗೆ ಕಠಿಣ ಶಿಕ್ಷೆ ಆಗಿ ಇನ್ ಮುಂದೆ ಯಾರೂ ಸಹ ಈ ಒಂದು ಕೃತ್ಯದಲ್ಲಿ ಈ ತರ ಕೃತ್ಯಗಳಲ್ಲಿ ಪಾಲ್ಗೊಳ್ಳಬಾರದು ಅಥವಾ ಈ ಕೃತ್ಯಗಳನ್ನ ಮಾಡಬಾರದು ಅನ್ನೋದು ಒಂದು ಪಾಠವಾಗಬೇಕು ಪ್ರತಿಯೊಬ್ಬರಿಗೂ. ಮತ್ತೆ ಆ ಸಂತ್ರಸ್ತ ಮಹಿಳೆಯರಿಗೆ ಅವರ ಪರ್ಸನಲ್ ಏನು ಇನ್ಫಾರ್ಮೇಶನ್ ಲೀಕ್ ಆಗಿದೆಯೋ ಅದಕ್ಕೆ ಅವರಿಗೆ ಏನಾದ್ರೂ ಒಂದು ಮುಂದಿನ ದಿನಗಳಲ್ಲಿ ಅವರ ಪರ್ಸನಲ್ ಐಡೆಂಟಿಟಿಯನ್ನ ರಿವೀಲ್ ಮಾಡಿದೆ. ಮತ್ತೆ ಅವರಿಗೆ ಮಹಿಳೆಯರಿಗೆ ಎಲ್ಲಾ ಮಹಿಳೆಯರಿಗೂ ನಾನು ಹಾಸನ ಡಿಸ್ಟ್ರಿಕ್ಟ್ ಆಗ್ಬೋದು ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಹೇಳಬೇಕಾದ ವಿಷಯ ಏನಂದ್ರೆ, ದಯವಿಟ್ಟು ಯಾವುದೇ ಒಂದು ಆಮಿಷಕ್ಕೊಳಗಾಗಿ ಅಥವಾ ದುರ್ಬಲತೆಯ ಸನ್ನಿವೇಶದಲ್ಲಿ ಈ ಒಂದು ಕೃತ್ಯಗಳಿಗೆ ದಯವಿಟ್ಟು ನೀವು ಪಾಲ್ಗೊಳ್ಳಬೇಡಿ. ನಿಮಗೆ ನಿಮ್ಮ ಹೇಳಿಕೆಯನ್ನ ಹೇಳ್ಕೊಳ್ಳೋದಕ್ಕೆ ಬೇಕಾದಷ್ಟು NGOs ಸಂಘ ಸಂಸ್ಥೆಗಳಿದಾವೆ, ಸರ್ಕಾರದಲ್ಲಿ ಹೆಲ್ಪ್ಲೈನ್ಗಳಿದಾವೆ. ಸೊ ಇವರ ಹತ್ರ ಬಂದು ನಿಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯವನ್ನ ಹೇಳ್ಕೊಂಡು ಸಹಾಯವನ್ನ ತಗೊಂಡು ನೀವು ಮೆಟ್ಟಿ ನಿಲ್ಲಬೇಕು. ಇದನ್ನ ಏನು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯವನ್ನ ನಮ್ಮ ಮಹಿಳೆಯರು ಪ್ರತಿಯೊಬ್ಬರು ಮೆಟ್ಟಿ ಮೇಲೆ ಏಳಬೇಕು, ಅವರನ್ನ ಸಬಲೀಕರಣ ಮಾಡಬೇಕು. ಮತ್ತೆ ಅವರಿಗೆ ಇದೊಂದು ಪ್ರತಿಯೊಬ್ಬರಿಗೂ ಈ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಹೊರಗೆ ಬರೋದಕ್ಕೆ ನಮ್ಮಂತವ್ರು ಎಲ್ಲರೂ ನಾವು ಅವ್ರಿಗೆ ಜೊತೆಗಿದ್ದೀವಿ, ಅವರಿಗೆ ಮಾರ್ಗದರ್ಶನವನ್ನ ನೀಡ್ತೀವಿ. ಅವ್ರಾಗ್ತಿಂತ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳೋದಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ. ಸೊ ಈ ಮಹಿಳೆಯರಿಗೂ ಸಹ ನಾವು ಸಬಲೀಕರಣ ಮಾಡಬೇಕಾಗಿದೆ. ಈ ಒಂದು ವಿಷಯದಲ್ಲಿ ದಯವಿಟ್ಟು ಎಚ್ಚರವಾಗಿರಿ. ದಯವಿಟ್ಟು ಈ ಒಂದು ಯಾರೇ ಲೈಂಗಿಕ ದೌರ್ಜನ್ಯ ಮಾಡಬಹುದು, ನೀವು ದಯವಿಟ್ಟು ಅದನ್ನ ಮೆಟ್ಟಿ ಮುಂದೆ ಬಂದು ಎದುರಿಸಬೇಕು. ಅದನ್ನ ಸಹಾಯ ಮಾಡೋದಕ್ಕೆ ನಾವೆಲ್ಲರೂ ಇದ್ದೀವಿ ಅಂತ ವೇದಿಕೆ. ಜಾಲತಾಣಗಳಲ್ಲಿ ಅವ್ರನ್ನ ಐಡೆಂಟಿಟಿನ ಮಾಫ್ ಮಾಡದೆ ಅದನ್ನ ರಿಲೀಸ್ ಮಾಡಿದಾರಲ್ಲ, ಅವ್ರ ಮೇಲೂ ಸಹ ಈ ಪೆನ್ಡ್ರೈವ್ ನ ಪ್ರತಿಯೊಂದು ಪಬ್ಲಿಕ್ ಏರಿಯಾದಲ್ಲೂ ಏನೋ ಒಂದು ಐಡೆಂಟಿಟಿಯನ್ನ ಸಮಾಜದಲ್ಲಿ ರಿವೀಲ್ ಮಾಡಿದಾಗ ಅವ್ರ ಮೇಲೂ ಸಹ ಸೂಕ್ತ ಕ್ರಮವನ್ನ ತಗೋಬೇಕು ಅಂತಾನೆ ಹೇಳ್ತಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.